ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ಸೂರ್ಯ ಅವರು ತುಂಬಾ ಬೇಜಾರು ಮಾಡಿಕೊಂಡು ಕೂತಿರ್ತಾರೆ. ಆಗ ಮೀನಾ ಸೂರ್ಯ ಹತ್ರ ಬಂದುಬಿಟ್ಟು ತಗೊಳ್ರಿ ಕಾಫಿ ಅಂತ ಕೊಡೋಕೆ ಹೋಗ್ತಾಳೆ. ಆಗ ಬೇಡ ಮೀನಾ ಅಂತ ಹೇಳ್ತಾರೆ ಸೂರ್ಯ ಅವರು. ಇನ್ನೂ ಅದೇ ಬೇಜಾರಲ್ಲೇ ಕೂತಿದ್ದೀರಾ ರೀ ಅಂತ ಕೇಳ್ತಾಳೆ. ಮೀನಾ ಅವರು ಹಳೇದನ್ನೇ ಯೋಚನೆ ಮಾಡ್ತಾ ಕೂತಿದ್ದೀರಾ ರೀ ಇನ್ನು ಅಂತ ಕೇಳ್ತಾರೆ. ಆಗ ಸೂರ್ಯ ಅವರು ಎಲ್ಲ ಮುಗಿದೋಗಿತ್ತು, ಮತ್ತೆ ನೆನಪು ಮಾಡಿಕೊಂಡು ತುಂಬಾ ಬೇಜಾರಾಗ್ತಾಯಿದೆ ಮೀನಾ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಆಗ ಮೀನಾ ಅವರು ಹೇಳಿದ್ದೆಲ್ಲ ಒಳ್ಳೆಯದೇ ಆಯಿತು ಬಿಡಿ, ನಿಮ್ಮ ತಂಗಿ ವಿಷಯ ಅಲ್ವಾ, ನಮಗೂ ಗೊತ್ತಿರಲಿಲ್ಲ, ಎಲ್ಲ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಮೀನಾ ಅವರು ಹೇಳ್ತಾ ಇರ್ತಾರೆ. ನನ್ನ ಭಾರ ಎಲ್ಲ ಮನಸ್ಸಿನ ಭಾರ ಎಲ್ಲ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಮೀನಾ ಅವರು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು ನಾನು ಈ ರೀತಿ ಯೋಚನೆ ಮಾಡಿಕೊಂಡು ಕೂತಿದ್ರೆ ನಿನಗೆ ನೋಡೋದಕ್ಕೆ ಇಷ್ಟ ಆಗುತ್ತಾ ಅಂತ ಹೇಳ್ತಾರೆ. ಇಲ್ಲ ರೀ, ಆ ರೀತಿ ಹೇಳಿಲ್ಲ ನಾನು, ತಾರಾ ವಿಷಯ ಹೇಳಿದ್ರಲ್ಲ, ನಿಮ್ಮ ತಂಗಿ ವಿಷಯ ಹೇಳಿದ್ರಲ್ಲ, ಅದಕ್ಕೆ ಹೇಳಿದೆ ಆ ರೀತಿ, ಅದು ಒಳ್ಳೆಯ ವಿಷಯ ಅಂತ ಹೇಳಿದೆ ಅಂತ ಹೇಳ್ತಾಳೆ ಮೀನಾ. ಆಗ ನಿಮ್ಮ ತಂಗಿ ಕೊಚ್ಚೋಗಿದ್ರೆ ನೀರಲ್ಲಿ ತೇಲ್ಬೇಕಾಯಿತು, ಎಲ್ಲಾದರೂ ಒಂದು ಕಡೆ ಬದುಕಿರ್ಬೋದು ನಿಮ್ಮ ತಂಗಿ ಅಂತ ಹೇಳಿದಾಗ ಸೂರ್ಯ ಅವರು ಸಡನ್ನಾಗಿ ಎದ್ದು ನಿಂತ್ಕೊಂಡು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಆಗ ಸೂರ್ಯ ಅವರು ಮೀನಾ ಅವ್ರ ಹತ್ರ ನನ್ನ ತಂಗಿ ಬದುಕಿದ್ದಾಳೆ, ಎಲ್ಲಾದರೂ ಒಂದು ಕಡೆ ಇದ್ದೇ ಇರ್ತಾಳೆ ಅನ್ನೋ ಭರವಸೆ ನೀನು ಕೊಡ್ತಾ ಇದೆಯಲ್ವಾ, ಇವತ್ತಿಂದ ನಾನು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಮೀನಾ ಅವರು ಹುಡುಕಿ ಸಮಾಧಾನ ಇರಲಿ, ಒಂದಲ್ಲ ಒಂದು ಸಮಯದಲ್ಲಿ ಒಂದಾಗ್ತೀರಾ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಮೀನಾಗೆ ಅವ್ರ ಅಮ್ಮನ ಮನೆ ಕಡೆಯಿಂದ ಫೋನ್ ಬರುತ್ತೆ. ಅವರಮ್ಮ ಫೋನ್ ಮಾಡಿರ್ತಾರೆ. ಸೂರ್ಯ ಮತ್ತು ಮೀನಾ ಮಾತಾಡ್ತಿರುವಾಗ ಮೀನಾಗೆ ಫೋನ್ ಬರುತ್ತೆ. ಅದು ಅವ್ರ ಅಮ್ಮ ಫೋನ್ ಮಾಡಿರ್ತಾರೆ. ಮೀನಾ ಬಾಮ ಮನೆ ಹತ್ರ ಬೇಗ, ಕ್ರಿಶ್ ಇದನ್ನಲ್ಲ, ಅವ್ರ ಅಜ್ಜಿ ಬಂದ್ಬಿಟ್ಟು ಮನೆ ಹತ್ರ ಗಲಾಟೆ ಮಾಡ್ತಿದ್ದಾರೆ ಅಂತ ಮೀನಾ ಅವರು ಹೇಳ್ತಾ ಇರ್ತಾರೆ. ಮೀನಾಗೆ ಅವರಮ್ಮ ಹೇಳ್ತಾ ಇರ್ತಾರೆ. ಆಗ ಮೀನಾ ಹೌದಾ ಅಮ್ಮ, ಸರಿ ಅಮ್ಮ, ನಾನು ಈಗಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಫೋನ್ ಕಟ್ ಮಾಡ್ತಾಳೆ. ಆಗ ರೀ ಬನ್ನಿ ಅಮ್ಮನ ಮನೆಗೆ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಸೂರ್ಯಂಗೆ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು ಯಾಕೆ ಮೀನಾ ಅಂತ ಕೇಳಿದಾಗ ಕ್ರಿಶ್ ಇದನ್ನಲ್ಲ, ಅವ್ರ ಅಜ್ಜಿ ನಮ್ಮನೆ ಹತ್ರ ಬಂದುಬಿಟ್ಟು ಗಲಾಟೆ ಮಾಡ್ತಿದ್ದಾರಂತೆ ರೀ ಅಂತ ಹೇಳಿದಾಗ ಆಗ ಸೂರ್ಯ ಅವರು ಅಲ್ಲ ಕಣೆ ಮೀನಾ, ಅವ್ರು ಯಾಕೆ ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿಗೋಗಿ ನಿಮ್ಮನೆ ಹತ್ರ ಯಾಕೆ ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕೇಳ್ತಾರೆ. ರೀ ನನಗೂ ಗೊತ್ತಿಲ್ಲ ರೀ, ಬನ್ನಿ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಮೀನಾ ಸೂರ್ಯ ಅವರು ಅವ್ರ ಅಮ್ಮ ಮನೆಗೆ ಹೊರಡ್ತಾರೆ. ಇಲ್ಲಿ ಈ ಕಡೆ ಅಲ್ಲಮ್ಮ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕುಸುಮ ಅವರು ಸಮಾಧಾನವಾಗಿ ಹೇಳ್ತಾ ಇರ್ತಾರೆ ಪ್ರಮೀಳಾ ಅವ್ರಿಗೆ. ಆಗ ಪ್ರಮೀಳಾ ಅವರು ನೀವು ಹಾಗೆಲ್ಲ ಮಾಡಬೇಡಿ, ನಮ್ಮ ಮನೆ ಮಗುನ ಕರ್ಕೊಂಬಂದಿದ್ದಲ್ಲದೆ ಸಮಾಧಾನವಾಗಿ ಕುತ್ಕೊಳ್ಳಿ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಪ್ರಮೀಳಾ ಅವರು ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ನಮ್ಮ ಮಗುನ ನಮ್ಮ ಮನೆಗೆ ಕಳಿಸ್ಕೊಡಿ ಜೊತೆಗೆ ಅಂತ ಕೇಳ್ತಾ ಇರ್ತಾರೆ. ಆಗ ಕುಸುಮ ಅವರು ಇಲ್ಲ ಅಮ್ಮ, ಮಂಜುನ ಜೊತೆ ಹೊರಗಡೆ ಹೋಗಿದ್ದಾನೆ, ಆಟ ಆಡೋಕ್ಕೆ ಹೋಗಿದ್ದಾನೆ, ಪಾರ್ಕ್ ಹತ್ರ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಕುತ್ಕೊಳ್ಳಿ ಸಮಾಧಾನವಾಗಿ ಅಂತ ಹೇಳ್ಬಿಟ್ಟು ಪ್ರಮೀಳಾ ಅವ್ರಿಗೆ ಹೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ನನ್ನ ಮಗಳಿಗೂ ಅಳಿಯನಿಗೆ ಇಬ್ರಿಗೂ ಫೋನ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಪ್ರಮೀಳಾ ಅವ್ರಿಗೆ. ಆಗ ಪ್ರಮೀಳಾ ಅವರು ಯಾಕಮ್ಮ ಬರಬೇಕು, ನನ್ನ ಮೊಮ್ಮಗನ್ನ ಕರ್ಕೊಂಡು ಹೋಗೋದಕ್ಕೆ ಅವ್ರ ಪರ್ಮಿಷನ್ ನನಗೇನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಪ್ರಮೀಳಾ ಅವರು ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಮೀನಾ ಮತ್ತು ಸೂರ್ಯ ಅವರು ಬರ್ತಾರೆ. ಆಗ ಪ್ರಮೀಳಾ ಅವರು ನೋಡ್ತಾ ಇರ್ತಾರೆ. ಆಗ ಸೂರ್ಯ ಅವರು ಕರ್ಕೊಂಡೋಗಕ್ಕೆ ಬಂದಿದ್ವಿ ನಾವೇ ತಾನೇ, ಆಗ ಸೂರ್ಯ ಅವರು ಕರ್ಕೊಂಬಂದಿದ್ದು ನಾವೇ ತಾನೇ, ನಮ್ಮ ಅಪ್ಪನೇ ಪಡ್ಕೊಳ್ಬೇಕಲ್ಲಮ್ಮ, ಇಷ್ಟು ದಿವಸ ಎಲ್ಲೋಗ್ಬಿಟ್ಟಿದ್ರಿ, ಒಂದು ಮಾತು ಹೇಳಿಲ್ಲ ನೀವು ಅಂತ ಹೇಳ್ಬಿಟ್ಟು ಪ್ರಮೀಳಾ ಅವ್ರನ್ನ ಕೇಳ್ತಾ ಇರ್ತಾರೆ. ಆಗ ಮೀನಾನು ಸಹ ಕೇಳ್ತಾ ಇರ್ತಾರೆ, ಎಲ್ಲೋಗಿದ್ರಮ್ಮ ಇಷ್ಟು ದಿವಸ, ನೀವೆಲ್ಲೂ ಕಾಣ್ತಾ ಇಲ್ಲ. ಆಗ ಪ್ರಮೀಳಾ ಅವರು ನಾನು ಎಲ್ಲಿ ಬೇಕಾದರೂ ಹೋಗ್ತೀನಿ, ಏನು ಬೇಕಾದರೂ ಮಾಡ್ತೀನಿ, ನೀವು ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ಪ್ರಮೀಳಾ ಅವರು ಸೂರ್ಯ ಮತ್ತು ಮೀನಾಗೆ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು ಹೇಳ್ತಾರೆ, ತಲೆ ಕೆಡಿಸ್ಕೊಂಡಿರೋದು ನಾವಲ್ಲ, ನೀವು ತಲೆ ಕೆಡಿಸ್ಕೊಂಡಿದ್ದೀರಾ, ಒಂದೊಂದ್ಸಲಿ ಒಂದೊಂದು ಥರ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಪ್ರಮೀಳಾ ಅವ್ರಿಗೆ ಹೇಳ್ತಾರೆ ಸೂರ್ಯ. ಹಾಸ್ಪಿಟ್ಲಲ್ಲಿ ಅಷ್ಟು ಚೆನ್ನಾಗಿದ್ರಿ ಮೇಡಮ್, ನೀವು ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಪ್ರಮೀಳಾ ಅವ್ರನ್ನ ಕೇಳ್ತಾರೆ. ನನಗೇನಾದರೂ ಆಗಿರಲಿ, ನನ್ನ ಮೊಮ್ಮಗನ್ನ ಕಳಿಸ್ಕೊಡಿ ನನ್ನ ಜೊತೆಗೆ ಅಂತ ಹೇಳ್ಬಿಟ್ಟು ಪ್ರಮೀಳಾ ಅವರು ಕೇಳ್ತಾ ಇರ್ತಾರೆ. ನನ್ನ ಮೊಮ್ಮಗನ ನನ್ನ ಜೊತೆ ಕಳಿಸ್ಕೊಡಿ, ಅವನಿಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ, ನನ್ನ ಮಗಳು ನನ್ನನ್ನು ಬೈತಾ ಇದ್ದಾಳೆ ತುಂಬ ಅಂತ ಹೇಳ್ಬಿಟ್ಟು ಪ್ರಮೀಳಾ ಅವರು ಹೇಳ್ತಾ ಇರ್ತಾರೆ. ಆಗ ಮೀನಾ ಅವರು ನಿಮ್ಮ ಮಗಳು ಯಾಕೆ ನಿಮಗೆ ಬೈತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಸೂರ್ಯ ಅವರು ಹಾಸ್ಪಿಟ್ಲಲ್ಲಿ ಬಿಟ್ಬಿಟ್ಟು ಅದೇ ಹೋಗಿದ್ರಲ್ಲಮ್ಮ, ಅವ್ರ ಅಮ್ಮ ಬೈತಾರೆ ಅಂತ ಈಗ ಹೇಳ್ತಿದ್ದೀರಲ್ಲ, ಬೈದರೆ ಬೈಸ್ಕೊಳ್ಳಿ, ಆಸ್ಪತ್ರೆಯಲ್ಲಿ ಅವ್ರ ಅಮ್ಮ ಅವ್ರನ್ನ ಬಿಟ್ಬಿಟ್ಟು ದುಬೈಗೆ ಹೋದರು, ಆವಾಗ ಕರ್ಕೊಂಬಂದು ನೋಡ್ಕೊತಾ ಇರೋದು ನಾವು ಅಂತ ಹೇಳ್ಬಿಟ್ಟು ಅನಾಥನಾಗಿ ಎಲ್ಲೋ ಬಿಟ್ಬಿಟ್ಟು ಹೋಗ್ಬಿಟ್ರೆ ಯಾರಮ್ಮ ನೋಡ್ಕೊಳೋದು ಅಂತ ಹೇಳ್ಬಿಟ್ಟು ದುಃಖಿತವಾಗಿ ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಆಗ ಪ್ರಮೀಳಾ ಅವರು ಬೀದಿಗೆ ಬೀಳಲಿ ನನ್ನ ಮಗ, ಎಲ್ಲಾದರೂ ಇರಲಿ, ನಿಮ್ಗೇನಕ್ಕೆ ಅಂತ ಕೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು ನಿಮ್ಗೇನಕ್ಕಮ್ಮ ಮಕ್ಕಳು, ಬೀದಿಲಿ ಬಿಡೋಕೆ ನೀವು ಹುಟ್ಟಿಸಿರೋದು ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ತುಂಬಾ ಕೋಪ ಮಾಡ್ಕೊತಾರೆ.
ಸೂರ್ಯ ತುಂಬಾ ಕೋಪ ಮಾಡ್ಕೊಂಡು ಮಗುನ ಬಿಟ್ಬಿಟ್ಟು ಅದೇ ಹೋಗ್ಬಿಟ್ರಿ ನೀವು, ಮಗು ಅನಾಥವಾಗಿ ಎಲ್ಲಿ ಬೆಳಿಬೇಕಾಯಿತು, ತಂದೆ ಇಲ್ಲ ತಾಯಿ ಇಲ್ಲ, ಅಜ್ಜಿ ನೀವೂ ಇರಲಿಲ್ಲ, ನೀವು ಕಾಣೆಯಾಗಿದ್ರಿ, ಎಲ್ಲೋಗಿದ್ರಿ ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ. ಆಗ ಮೀನಾ ಅವರು ಯಾಕ್ರಿ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದೀರಾ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರಿಗೆ ಸಮಾಧಾನ ಮಾಡ್ತಾರೆ. ಆಗ ಸೂರ್ಯ ಅವರು ಆ ಎಳೆ ಮಗುನ ಆ ಕಡೆಯಿಂದ ಈ ಕಡೆಗೆ ಬಾಳೆ ಎಲೆ ಥರ ಆ ಕಡೆ ಈ ಕಡೆ ಹಾಕಿದ್ರೆ ಆ ಮಗು ಎಲ್ಲಿ ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಆಗ ಅಳಿಯಂದರೆ ಸುಮ್ಮನೆ ಇರಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕುಸುಮ ಅವರು ಸಹ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು ಏನು ಸಮಾಧಾನ ಮಾಡ್ಕೊಳ್ಳಿ ಅತ್ತೆಮ್ಮ, ಕಾಸು ಕೊಟ್ಟು ಒಂದು ಗೊಂಬೆನ ತಗೊಂಡ್ರೆ ಅದನ್ನು ಶೋಕೇಶಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವಿ, ಅದೇ ರೀತಿ ಒಂದು ಜೀವ ಇರೋ ಮಗುನ ನಾವು ಜೋಪಾನವಾಗಿ ನೋಡ್ಕೊಳೋದು ನಮ್ಮ ಕರ್ತವ್ಯ ಅಲ್ವಾ ಅತ್ತೆ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು ಪ್ರಮೀಳಾ ಅವ್ರಿಗೆ ನಿಮಗೂ ಒಂದು ಜೀವನ ಬೇಕ್ರೇನ್ರಿ, ಮಗುನ ಬಿಟ್ಟು ಹೋಗ್ತಿರಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಆಗ ಮೀನಾ ನೀವು ತಪ್ಪಾಗಿ ಮಾತಾಡ್ತಿದ್ದೀರಾ, ಆ ರೀತಿ ಜೋರಾಗಿ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡೋದಕ್ಕೆ ಹೋಗ್ತಾಳೆ. ಇಲ್ಲ ಕಣೆ, ಜೋರಾಗಿ ಮಾತಾಡಿದ ತಕ್ಷಣ ಅದರಲ್ಲಿ ಸತ್ಯ ಇದೆ ಅಂತ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಕ್ರಿಶು ಮನೆ ಹತ್ರ ಬರ್ತಾನೆ. ಆಗ ಅಜ್ಜಿ ಹತ್ರ ಹೋಗ್ಬಿಟ್ಟು ಅಜ್ಜಿ ಅಂತ ಹೇಳ್ಬಿಟ್ಟು ಪ್ರಮೀಳಾ ಅವ್ರ ಹತ್ರ ಹೋಗ್ಬಿಟ್ಟು ತಪ್ಕೋತಾನೆ. ಕಂದ ಇನ್ಯಾವತ್ತೂ ನಿನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಕ್ರಿಶ್ ಹತ್ರ ಮಾತಾಡ್ತಾ ಇರ್ತಾರೆ ಪ್ರಮೀಳಾ ಅವರು. ಆಗ ಕ್ರಿಶ್ ಬಾಪ ಹೋಗೋಣ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಪ್ರಮೀಳಾ ಅವರು ಬಾ ಹೋಗೋಣ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಕೈ ಹಿಡಿತಾರೆ. ಆಗ ಅಜ್ಜಿ ನಾನು ಬರೋದಿಲ್ಲ, ಎಲ್ಲೂ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕ್ರಿಶ್ ಆಟ ಮಾಡ್ತಾನೆ. ಆಗ ಕುಸುಮ ಅವರು ಸಹ ಮಗು ಈಗಿನ ಹುಷಾರಾಗಿ ಚೇತರಿಸ್ಕೊಂಡು ಆಟ ಆಡ್ತಿದ್ದಾನೆ, ಸ್ವಲ್ಪ ಒಳ್ಳೆ ಮನಸ್ಥಿತಿ ಬರ್ತಾ ಇದೆ ಅವನಿಗೆ ಅಂತ ಹೇಳ್ಬಿಟ್ಟು ಇರಲಿ ಇನ್ನೂ 4 ದಿವಸ ಇರಲಿ ಅಂತ ಹೇಳ್ತಾರೆ. ಆವಾಗ ಪ್ರಮೀಳಾ ಅವರು ಇಲ್ಲ ಅಮ್ಮ, ಅವರಮ್ಮ ಬೈತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಕುಸುಮಗೆ. ಇಲ್ಲಿಗೆ ಈ ಸಂಚಿಕೆ ಮುಗಿದಿದೆ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.